happy, happy, happy birthday. Happy, 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 happy birthday. ಸೊ ಹ್ಯಾಪಿ ಬರ್ಡೇ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ರಮೇಶ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಸೊ ರಮೇಶ್ ಮಾಡಿದ ಕೆಲವು ಚಿತ್ರಗಳು ಸೂಪರ್ ಹಿಟ್ ಆಗಿದ್ದು, ಸಕ್ಸಸ್ ತುಂಬ ಚಿತ್ರಗಳಾಗಿದ್ದು ನಮಗೆ ಗೊತ್ತು. ಕೆಲವೊಂದು ಚಿತ್ರಗಳು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಅಮೃತ ವರ್ಷಿಣಿ ಥರದ ಮೂವಿಗಳಿದೆ. ಮತ್ತು ಒಂದು ನನಗೆ ಸ್ಪೆಷಲಾಗಿ ನನಗೆ ಬರೋದು ಮುಂಗಾರಿನ ಮಿಂಚು ಚಿತ್ರ. ರಿಯಲಿ ಮುಂಗಾರಿನ ಮಿಂಚು ಚಿತ್ರ ಸ್ಪೆಷಾಲಿಟಿ ಅಂದರೆ ಅದರದ್ದು ಸಿಂಗ್ ಬಾಬು ನಿರ್ದೇಶನ ಮಾಡಿದ್ದು. ಅದರ ರಿಯಲಿಸ್ಟಿಕ್ ಟ್ರೀಟ್ಮೆಂಟ್ ಅಂದರೆ ಆ ಮಲೆನಾಡು ಬಹುಶಃ ಯಾವ ಸಿನಿಮಾದಲ್ಲೂ ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ತೋರಿಸೇ ಇಲ್ಲ. ಖಂಡಿತ ಕರೆಕ್ಟ್ ನೀವು ಅಲ್ವಾ? ಆ ಮಳೆ, ಆ ಕೆಸರು, ಆ ಗದ್ದೆ, ಅಲ್ಲಿನ ಊಟ, ಅಲ್ಲಿನ ಭಾಷೆ, ಆ ಪಾತ್ರಗಳು ಲೋಕಲ್. ಸಿಂಗ್ ಬಾಬು ಅವರು ಫ್ಯಾಂಟಾಸ್ಟಿಕ್ ಫಿಲ್ಮ್ ಮುಂಗಾರಿನ ಮಿಂಚು. ಆ್ಯಕ್ಚುಲಿ ಎಷ್ಟೊಂದು ಜನ ಅದನ್ನು ಸಿಗ್ನೇಚರ್ ಫಿಲ್ಮ್ ಅಂತ ಹೇಳ್ತಾರೆ. ನಿಜ ಆ ಥರ ಫಿಲ್ಮ್ ಅದು. ಒಂದು ಕಡೆ ಹಾಡುಗಳು, ಆ ರಿಚ್ನೆಸ್ಸು ಎಲ್ಲ ರೀತಿಯಲ್ಲೂ. ದಟ್ ಇಸ್ ಅ ವೆರಿ ಗುಡ್ ಗ್ರೂಪ್. ಸಿಂಗ್ ಬಾಬು ಅವರು, ಜೈ ಜಗದೀಶ್ ಅವರು ಆಸ್ ಅ ಪ್ರೊಡ್ಯೂಸರ್, ನಾನು ಒಂದು 5-6 ಚಿತ್ರಗಳು ಮಾಡಿದ್ವಿ. ಎಲ್ಲವೂ ಒಳ್ಳೆ ಎಕ್ಸ್ಪೀರಿಯನ್ಸ್, ನನಗೆ ತುಂಬ ಹಿತವಾದ ಎಕ್ಸ್ಪೀರಿಯನ್ಸ್. ವೆರಿ ಎಫಿಷಿಯಂಟ್ ಡೈರೆಕ್ಟರ್ ಅವರು. ಹಾಗಾಗಿ ಈ ಮುಂಗಾರಿನ ಮಿಂಚು ಇರ್ಬೋದು, ಆಮೇಲೆ ಮಾಡಿದಂಥ ಕೋತಿಗಳು ಆ ಸೀರೀಸು ಎಲ್ಲ ಅವ್ರ ಬ್ಯಾನರ್ಲೇ ಮಾಡಿದ್ದು ನಾನು. ಎಸ್, ಮುಂಗಾರಿನ ಮಿಂಚು ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಸೊ ಒಂದು ಸೀನ್ ನೋಡ್ಕೊಂಬರೋಣ ಆ ಚಿತ್ರದ. ಏನು ಮತ್ತೆ ಸೆಂಟಿಮೆಂಟಾ? ಇನ್ನು ಒಂದಿನ ಇರ್ಬೇಕಾ? ಒಳ್ಳೆ ಕತೆ ಆಯ್ತಲ್ಲ ನಿಮ್ದು. ನಾನು ಒಂದಿನ ನಾಟಕ ಅಂತ ಒಪ್ಕೊಂಡ್ಬಂದ್ರೆ ಒಳ್ಳೆ ಟಿವಿ ಸೀರಿಯಲ್ ತರ 52 ಎಪಿಸೋಡ್ ಮಾಡ್ತಾ ಇದೀರಲ್ಲ. ನಾನು ಶೋ ಮುಗೀತು ಅಂತ ಸ್ಕ್ರೀನ್ ಹಾಕ್ತಾನೆ ಇದ್ದೀನಿ, ಒಬ್ಬೊಬ್ಬರಾಗಿ ಬಂದು ತೆಗಿತಾನೆ ಇದೀರಲ್ಲ. ಶೋ ಮುಗಿತಾನೆ ಇಲ್ಲ. ಒಂದ್ ಮಾತು, ಯಾವ ಮಾತು ಬೇಕಾಗಿಲ್ಲ. ನೀವು ಒಂದೇ ಒಂದು ಮಾತಾಡ್ಬೋದು, ಗುಡ್ ಬೈ ಅಂತ ಅಷ್ಟೇ. ಥ್ಯಾಂಕ್ಸ್, ಬರ್ತೀನಿ. ನೀವು ತುಂಬಾ ಒಳ್ಳೆಯವರು. ಅದೇ ಆಗಿರೋದು ಪ್ರಾಬ್ಲಮ್. ಒಬ್ಬ ಒಳ್ಳೆಯವನ್ ಸಿಕ್ಕದ ಅಂತ ಎಲ್ರೂ ಸರಿ ತಲೆ ಮೇಲೆ ಮೆಣಸಿನಕಾಯಿ ಅರಿತಾ ಇದೀರಲ್ಲ. ಅಲ್ಲ, ಪ್ಲೀಸ್, ನಾನು ಹೋಗ್ಲೇಬೇಕು. ಬಸ್ಸು ನಾಳೆ ಬೆಳಗ್ಗೆ 7:30 ತಾನೆ? ನಾಳೆ ಏನೋ ಮುಂದಿನ ವಾರನೇ ಬರ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಕಾದ್ರೆ ಮಲಗ್ತೀನಿ. ಇಲ್ಲಂತೂ ಒಂದ್ ಕ್ಷಣ ಇರಲ್ಲ. ಸಿ ಯು. ಇದು ಯಾಕೆ ಕಣ್ಣೀರ್ ಹಾಕ್ತಿದ್ದೀರಿ? ನನಗೂ ನಿಮಗೂ ಏನ್ರಿ ಸಂಬಂಧ? ಜೊತೆಗೆ ಬಸ್ಸಲ್ಲಿ ಪ್ರಯಾಣ ಮಾಡಿದ್ವಿ. ಸ್ಟಾಪ್ ಬಂದ್ಮೇಲೆ ಬೇರೆ ಬೇರೆ ಆಗ್ಬೇಕಿತ್ತು. ಒಂದು ಸಣ್ಣ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ನಾನು ಹೋಗ್ತಿದ್ದೀನಿ ಅಂತ ನೀವ್ ಯಾಕೆ ಇಷ್ಟು ಫೀಲ್ ಮಾಡ್ತಿದ್ದೀರಿ? ನಾನು ಬರ್ತೀನಿ. ಸೊ ನೋಡಿ, ಅವನು UPS ಸೇಲ್ಸ್ಮನ್, ಅವ್ನ ಕೈಯಿಲ್ಲ 2 ಜನರೇಟರ್ಗಳು. ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದೇ ಇಟ್ಸ್ ಸೋ ರೇರ್ ಅಲ್ವಾ? ದಟ್ ಇಸ್ ವೆರಿ ಸ್ಪೆಷಲ್ ಅಬೌಟ್ ದಟ್ ಫಿಲ್ಮ್. ಸೊ ನೀವು ಅಮೃತ ವರ್ಷಿಣಿ ಬಗ್ಗೆ ಹೇಳ್ತಾ ಇದ್ರಿ. ಅದು ಒಂದು ಹಂತಕ್ಕೆ ಚಾಲೆಂಜಿಂಗ್ ಅನಿಸ್ತಾ ನಿಮಗೆ? ಖಂಡಿತ ಅಲ್ವಾ? ಖಂಡಿತ. ಏನಾಯ್ತು ಅಂದರೆ ಬಹಳ ಟೆನ್ಷನ್ ಸರ್. ಪರ್ಟಿಕ್ಯುಲರ್ ಏನಾಯ್ತು ಅಂದರೆ, ನನಗೆ ಜನರಲಿ ಒಂದು ಶಾರ್ಟ್ ಮುಗಿದ್ಮೇಲೆ ಐ ಆಮ್ ಕ್ವೈಟ್ ಆಫ್ ಆಗ್ಬಿಟ್ಟು ನಾನು ನಾರ್ಮಲ್ ಆಗಿ ಇರ್ತೀನಿ. ಅಮೃತ ವರ್ಷಿಣಿ ಒಂದು ಸೀನ್ ಇದೆ. ಈಗ ತಾನೇ ಶರತ್ ಬಾಬು ಕ್ಯಾರೆಕ್ಟರ್ನ ನಾನು ಕೊಲೆ ಮಾಡಿಬಿಟ್ಟು ಮನೆಗೆ ಬರ್ತಾ ಇರ್ತೀನಿ. ಅಲ್ಲಿ ಮೇಡಮ್ ಪ್ರೆಗ್ನೆಂಟ್ ಆಗಿರ್ತಾರೆ, ಸುಹಾಸಿನಿ ಅವರು. ಇಷ್ಟು ಟೈಟ್ ಬಿಡ್ತಾರೆ, ದಿನೇಶ್ ಬಂದು ಇಷ್ಟು ಟೈಟ್ ಆಗಿಬಿಡೋರು. ಫ್ರೇಮ್ಸ್ನೆಲ್ಲ ಸ್ವಲ್ಪನೂ ಗ್ಯಾಪ್ ಬಿಡ್ತಲ್ಲ, ಅಷ್ಟು ಟೈಟಲ್ಲಿ ತೆಗಿತಾರೆ ಅವರು. ಹಿ ವಾಸ್ ಸೋ ಕಾನ್ಫಿಡೆಂಟ್ ಆಫ್ ಹಿಸ್ ಕ್ಯಾಮ್ರಾ. ಕರೆಕ್ಟಾಗಿ ಫಾಲೋ ಮಾಡೋರು ಅವರು. ಆ ಸೀನ್ ಮಾಡಿದಾಗ ಸರ್, ಒಂದು ಫಾರ್ ವಾಟ್ ನಿಯರ್ಲಿ ಒಂದು ಹಾಫ್ ಡೇ ನನ್ನ ತಲೆ ಆ ಗುಂಗಲ್ಲೇ ಇತ್ತು. ಆ ಸೀನಿಂದ ಹೊರಗಡೆ ಬರೋಕ್ಕೆ ಆಗಲಿಲ್ಲ. ಜನರಲಿ ಸ್ವಿಚ್ ಆಫ್ ಮಾಡ್ತೀವಿ ಆ ಸೀನ್ ಆದಮೇಲೆ. ಆ ಒಂದು ಸೀನ್ ಮಾಡಿದ್ಮೇಲೆ ಅದೇನೋ ಕಣ್ಣಲ್ಲಿ ಒಂದು ಸಣ್ಣದೊಂದು ನೋವು ಕಂಟಿನ್ಯೂಸ್ಲಿ ಫಾರ್ ಅಬೌಟ್ ಹಾಫ್ ಡೇ. ಅಷ್ಟೊಂದು ಪ್ರೆಷರ್ ಇತ್ತು ಆ ಸೀನಲ್ಲಿ. ವಾಟ್ ವಾಸ್ ದ ರೀಸನ್? I don't know. That scene was so intense. That scene was so intense. That scene was so intense. ಅದು ಆ ರೋಲ್ ಬಹುಶಃ ನಿಮಗೆ ತುಂಬಾ ದೂರದ್ದು ಅಂತ ಅನ್ಸುತ್ತೆ. ಇರ್ಬೋದು. ವೆರಿ ಅನ್ಲೈಕ್ could be totally unlike ರಮೇಶ್. Totally unlike ರಮೇಶ್. ಇನ್ಫ್ಯಾಕ್ಟ್ ನಾವು ಮಾಡೋದು ಎಷ್ಟೊಂದು ಪಾತ್ರಗಳು ನಾನು ಎಷ್ಟೊಂದು ಆಕ್ಟರ್ಸಲ್ಲಿ ನೋಡಿದ್ದೀನಿ. ಅವ್ರು ಎಂಜಾಯ್ ಮಾಡಿ ಎಷ್ಟೊಂದು ವಿಷಯಗಳು ಲೈಫಲ್ಲಿ ಮಾಡೋಕ್ಕಾಗದಿರೋ ಎಷ್ಟೊಂದು ವಿಷಯಗಳು ಪರದೆ ಮೇಲೆ ಮಾಡೋದು ಅವಕಾಶ ಒಬ್ಬ ನಟನು ಮಾತ್ರ ಸಾಧ್ಯ. ಅದೇ ಅದ್ಭುತ, ಈ ಚಿತ್ರರಂಗದ ಅದ್ಭುತನೇ ಅದು. ಎಸ್, ಅಮೃತ ವರ್ಷಿಣಿ ಬಗ್ಗೆ ಮಾತಾಡಿದ್ರೆ ಸಾಂಗ್ ನೋಡ್ಕೊಂಬರೋಣ. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇನೆ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಕೆಲವೊಂದು ಸಾಲುಗಳನ್ನ ಕೇಳ್ತಾ ಇದ್ರೆ ಸುಮ್ಮನೆ ಮಾತಾಡೋದು ಬೇಡ ಅನ್ಸುತ್ತೆ ಅಲ್ವಾ?
ನಿಮ್ಮ ಒಂದು ಸಕ್ಸಸ್ಫುಲ್ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದಂಥ ಒಬ್ಬ ನಾಯಕ ನಟಿ, ನಿಮ್ಮ ಹಲವು ಸುಂದರ ನಾಯಕ ನಟಿಯರ ಪೈಕಿ ಒಬ್ಬರಾಗಿರುವಂಥ ಯಾರ ಸುಂದರಿ ಅವರು ನಿಮಗೆ ವಿಶ್ ಹೇಳಿದರೆ ಬನ್ನಿ ಕೇಳೋಣ. Hi Ramesh ji, a very 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 happy birthday to you. ಹುಟ್ಟುಹಬ್ಬದ ಶುಭಾಶಯಗಳು. ದೇವ್ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಆದಷ್ಟು ಖುಷಿ ಸಂತೋಷ ನಿಮ್ಗೆ ಯಾವಾಗಲೂ. ಯು ಆಲ್ವೇಸ್ ಒನ್ ಹ್ಯಾಸಲ್ಲೆಸ್ ಪರ್ಸನ್, ಬಟ್ ಯು ರಿಮೈನ್ ದ ಸೇಮ್ ಅಂತ ನಾನು ಬೇಡ್ಕೊಳ್ತೀನಿ ದೇವ್ರ ಹತ್ರ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ನನಗೇನೋ ಅನ್ಕಂಫರ್ಟಬಲ್, ಯಾಕಂದರೆ ಡೈರೆಕ್ಟ್ ಅಲ್ಲ, ಬಟ್ ಸ್ಟಿಲ್ ಐ ಆಮ್ ಡೈರೆಕ್ಟ್ಲಿ ಆನ್ ಟಾಕಿಂಗ್ ಟು ಯು ಆನ್ ದ ಸ್ಕ್ರೀನ್. ಫಸ್ಟ್ ಟೈಮ್ ಆ್ಯಕ್ಚುಲಿ ನನಗಿಂತ ಹೆಚ್ಚಾಗಿ ನಿಮಗೂ ಜ್ಞಾಪಕ ಇದೆ, ದಾವಣಗೆರೆಯಲ್ಲಿ ನಾವು ಭೇಟಿಯಾಗಿದ್ದು ಮಚ್ ಬಿಫೋರ್ ಐ ಗಾಟ್ ಇನ್ ಟು ಮೂವೀಸ್. ನಾನು ಸಿನಿಮಾದಲ್ಲಿ ಮಾಡೋಕ್ಕಿಂತ ಮುಂಚೆನೇ ನೀವು ಭೇಟಿಯಾಗಿದ್ರಿ. ಆ್ಯಂಡ್ ದಟ್ ವಾಸ್ ವೆರಿ ನೈಸ್ ಆಫ್ ಯು. ನಾನು ಯಾವಾಗ ನಿಮ್ಮನ್ನು ಮೊದಲು ಬಾರಿ ನೋಡಿದೆ ಅಂದರೆ ಮೊದಲನೇ ಸತಿ ನೋಡಿದಾಗ ಚಂದ್ರಮುಖಿ ಪ್ರಾಣಸಖಿಲಿ, ಯು ರಿಕಲೆಕ್ಟೆಡ್ ದ್ಯಾಟ್ ಆ್ಯಂಡ್ ಯು ಮೇಡ್ ಶ್ಯೂರ್ ನೀವೊಬ್ಬ ದೊಡ್ಡ ಸ್ಟಾರ್ ಅಲ್ಲ. ನಾನು ನಿಮ್ಗೆ ಗೊತ್ತಿದೆ, ಐ ಆಲ್ವೇಸ್ ಬೀನ್ ಅ ಬಿಗ್ ಫ್ಯಾನ್ ಆಫ್ ಯೋರ್ಸ್. ಪಂಚಮ ವೇದ ನೋಡಿದಾಗಲಿ, ಅರಗಿಣಿ ನೋಡಿದಾಗಲಿ, ಸಾಕಷ್ಟು ಸಿನಿಮಾ, ನಿಮ್ಮ ಮೊದಲನೇ ಸಿನಿಮಾನೇ ಸುಂದರ ಸ್ವಪ್ನಗಳಲ್ಲೇ ಯು ರಿಯಲಿ you had really stolen everybody's heart, I think, even as a villain. So you were really great, ಆಯಿತಾ. ಆದರೆ ಅಷ್ಟು ಯಾವುದೇ ಒಂದು ಸ್ಟಾರ್ಡಮ್ನ ಒಂದು ತೋರಿಸ್ದೆ ಅದನ್ನೆಲ್ಲ ಯು ರಿಕಲೆಕ್ಟೆಡ್. ಇಟ್ ವಾಸ್ ವೆರಿ ವೆರಿ ಸ್ವೀಟ್ ಆಫ್ ಯು. ಇದೆಲ್ಲ ನಂಗೆ ಗೊತ್ತಿಲ್ಲ, ಯಾವತ್ತೂ ನಿಮ್ಮ ಎದುರಿಗೆ ಹೇಳೋಕ್ಕಾಗಿಲ್ಲ, ಬಟ್ ಐ ಆಮ್ ಸ್ಟಿಲ್ ಸೇಯಿಂಗ್ ಇಟ್, ಬಟ್ ಇಟ್ಸ್ ರಿಯಲಿ ಕಮಿಂಗ್ ಫ್ರಮ್ ಮೈ ಹಾರ್ಟ್. ಚಂದ್ರಮುಖಿ ಪ್ರಾಣಸಖಿ ಮಾಡಬೇಕಾದ್ರೆ ಸಾಕಷ್ಟು ದಿವಸ ಎಲ್ಲ ಬಯಸ್ಕೊಳ್ತಾ ಇದೆ. ಎವ್ರಿ ಟೈಮ್ ಯು ಸಪೋರ್ಟೆಡ್ ಮೀ ಆ್ಯಂಡ್ ಪ್ರತಿ ಸತಿನೂ ಶೂಟಿಂಗ್ ಯಾವುದೇ ನಮ್ಮ ಜೊತೆ ನಾನು ನೀವು ಮಾಡಬೇಕಾದ್ರೆ ಮಜಾನೂ ಮಾಡ್ತಾಯಿದ್ವಿ, ಆಮೇಲೆ ಹೇಳ್ಕೊಡ್ತಾನೂ ಇದ್ರಿ. ಸೊ ಯು ಆಲ್ವೇಸ್ ಬಿನ್ ಅ ವಂಡರ್ಫುಲ್ ಕೋ ಆ್ಯಕ್ಟರ್ ಆ್ಯಂಡ್ ಕೋ ಸ್ಟಾರ್ ಆ್ಯಂಡ್ ಕಲೀಗ್. ತುಂಬ ಹೊಗಳುತ್ತಾ ಇದ್ದೀನಿ ಅನಿಸುತ್ತೆ, ಬಟ್ ವಾಟ್ ಟು ಡೂ, ನೀವು ಇದೆಲ್ಲ ಹೊಗಳಕ್ಕೇನು ಇನ್ನೂ ಕಮ್ಮಿ ಆಗುತ್ತೆ, ಬಿಕಾಸ್ ರಿಯಲಿ ಡಿಸರ್ವ್ ಆಲ್ ದಿಸ್. ಯುನೋ, ನಾನು ನೋಡಿರೋ ಪ್ರಕಾರ ನೀವು ಯಾವತ್ತೂ ಯಾರ ಜೊತೆ ಒಂದು ಜಗಳ ಮಾಡಿಲ್ಲ, ಯಾರಿಗೂ ಬೈದಿಲ್ಲ. ನನಗೆ ಆಶ್ಚರ್ಯ ಆಗುತ್ತೆ, ಒಬ್ಬ ಮನುಷ್ಯ ಅಂದರೆ ಸಿಟ್ಟು ಬರೋದು ಒಂದು ಸಹಜನೇ ಅಲ್ವಾ. ಆ ಥರ ನೀವು ಒಂದು ಕೋಪ ಬಂದ್ರೂ ಕೋಪ ತೋರಿಸ್ಕೊಳ್ಳೋದೇ ಇಲ್ಲಲ್ವಾ. ಇವತ್ತವರೆಗೂ ನೀವು ಯಾರ ಹತ್ರನೂ ಜಗಳ ಆಡಿಲ್ವಾ? ಆಡಿದರೆ ಯು ವಿಲ್ ಹ್ಯಾವ್ ಟು ರಿವೀಲ್ ಇಟ್ ಇನ್ ದಿಸ್ ಪ್ರೋಗ್ರಾಮ್. ಅದು ಯಾರ ಹತ್ರ ಆಡಿದ್ದೀರಾ ಅಂತ ನಂಗೆ ಗೊತ್ತಾಗಬೇಕು, ಬಿಕಾಸ್ ದಟ್ಸ್ ದಿ ಓನ್ಲಿ ಥಿಂಗ್ ಐ ರಿಯಲಿ ವಾಂಟ್ ಟು ನೋ ಅಬೌಟ್ ಯು. ಒಂದು ಪ್ರಶ್ನೆ ಕೂಡ ಕೇಳ್ಬಿಟ್ರು, ಅದಕ್ಕೆ ಪ್ರಶ್ನೆ ಉತ್ತರ ನಾನು ಆಡಿಲ್ಲ. ಅದೇನೋ ನನ್ನ ನೇಚರ್ಲಿ ಇಲ್ಲ ಅದು. ಓಕೆ, ನಾನು ಅವ್ರು ಹೇಳಿದ್ದಾರೆ ಹ್ಯಾಸಲ್ ಫ್ರೀ ಅಂತ ಹೇಳಿದ್ರು. ಹ್ಯಾಸಲ್ ಫ್ರೀ ಅಂದರೆ ನಾನು ನನ್ನ ಮಕ್ಕಳಿಗೆ ಅದನ್ನು ಹೇಳ್ತಾ ಇದ್ದೀನಿ, ಆಲ್ರೆಡಿ ಪ್ರಪಂಚದಲ್ಲಿ ಎಲ್ರಿಗೂ ಎಷ್ಟೊಂದು ತೊಂದರೆಗಳಿದೆ, ನೀವು ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ. ಎವ್ರಿಬಡಿ ಇಸ್ ಹ್ಯಾವಿಂಗ್ ಸೋ ಮೆನಿ ಪ್ರಾಬ್ಲಮ್ಸ್, ಯು ಡೋಂಟ್ ಆ್ಯಡ್ ಆನ್ ಟು ದರ್ ಪ್ರಾಬ್ಲಮ್ಸ್, ದೇ ಹ್ಯಾವ್ ಇನಫ್ ಆಫ್ ದರ್ ಓನ್ ಅಂತ. ಹಾಗಾಗಿ ಇನ್ನೊಬ್ರು ಪ್ರಾಬ್ಲಮ್ಸ್, ಆಲ್ರೆಡಿ ಎಲ್ರಿಗೂ ಪ್ರಾಬ್ಲಮ್ ಇದೆ, ನೀವು ಬೇರೆದ್ರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಡಿ ಯಾವುದೇ ಒಂದು ರೀತಿಯಲ್ಲೂ. ಸೊ ಅವ್ರ ಪ್ರಾಬ್ಲಮ್ಸ್ನ ಕಮ್ಮಿ ಮಾಡೋಕ್ಕಾಗುತ್ತೆ ನಿಮ್ಮ ಕಡೆ, ದಯವಿಟ್ಟು ಕಮ್ಮಿ ಮಾಡಿ, ಆ್ಯಡ್ ಆನ್ ಮಾಡಬೇಡಿ ಅಂತ ಹೇಳೋದು. ಹಾಗೆ ನನ್ನ ಸೆಟ್ಟಲ್ಲೂ ಅಷ್ಟೇ, ನಾನು ಆ್ಯಕ್ಟ್ ಮಾಡೋದು ಸರಿ, ನಾನು ಡೈರೆಕ್ಟ್ ಮಾಡೋದು ಸರಿ, ಐ ಲೈಕ್ ಟು ಕೀಪ್ ಇಟ್ ದಟ್ ವೇ. ಹ್ಯಾಸಲ್ ಫ್ರೀ ಅನ್ನೋದು ದಟ್ಸ್ ಮೈ ನೇಚರ್. ನಮ್ಮ ಅಮ್ಮ ಅದೇ ಥರ ಇದ್ರು. ಆ್ಯಂಡ್ ಜಗಳ ನಾನು ಆಡಿಲ್ಲ, ಜಗಳ ಆಡೋ ಅವಕಾಶಗಳು ಸಿಕ್ಕಿಲ್ಲ, ಯಾರ ನಂತರ ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡಿಲ್ಲ, ಆ ಥರ ಘಟನೆ ಇಲ್ಲಿವರೆಗೂ ನಡೆದಿಲ್ಲ ಅಟ್ಲೀಸ್ಟ್. ಸೊ ಆ ಥರ ಅವಕಾಶಗಳು ಬಂದಿಲ್ಲ. ಬಟ್ ಬೇಜಾರಾದಾಗೂ ಸಿಟ್ಟು ಬಂದಾಗ ಕೂಡ ನೀವು ಯು ಟೆಲ್ ಇಟ್ ಇನ್ ಅ ಡಿಫ್ರೆಂಟ್ ವೇ ಅಂತ ಅನ್ಸುತ್ತೆ. ಅಲ್ಲ, ನನಗೆ ಅವ್ರು ಯಾಕೆ ಅದು ಮಾಡ್ತಾರೆ ಸ್ವಲ್ಪ ಅರ್ಥ ಆಗುತ್ತೆ ಆ್ಯಕ್ಚುಲಿ. ಯಾಕೆ ಜನ ಹಂಗೆ ಆಡ್ತಾರೆ ಅದಕ್ಕೊಂದು ಕಾರಣ ಇಲ್ಲದೆ ಯಾರು ಏನು ಮಾಡಲ್ಲ ಸರ್. ಓಕೆ, ಸುಮ್ಮನೆ ಅವ್ರೇನು ಹುಚ್ಚ ಅವ್ರು ಹಂಗೆಲ್ಲ ಆಡೋಕ್ಕೆ. ಯಾರೇ ಏನೇ ಮಾಡೋದಕ್ಕೊಂದು ಕಾರಣ ಇರಬೇಕು. ಸೊ ಸ್ವಲ್ಪ ನೀವು ಥಿಂಕ್ ಮಾಡಿದ್ರೆ ಯಾಕೆ ಹಿಂಗೆ ಮಾಡ್ತಾರೆ, ನಮ್ಮ ಕಡೆ ತಪ್ಪಾಗಿರ್ಬೋದಲ್ಲ, ಸ್ವಲ್ಪ ನೀವು ಗಮನ ಕೊಟ್ಟರೆ ನಿಮಗೆ ಏನೋದೇ ಆಗುತ್ತೆ. ಆ್ಯಂಡ್ ಅವ್ರ ಕಡೆ ತಪ್ಪಾಗಿದ್ರೆ ಅವರು ಅದನ್ನು ರಿಯಲೈಸ್ ಮಾಡ್ತಾರೆ ಸರ್, ಖಂಡಿತ ರಿಯಲೈಸ್ ಮಾಡ್ತಾರೆ. ಐ ಹ್ಯಾವ್ ಸೀನ್ಸ್ ಎಷ್ಟು ಜನ ನೋಡಿದ್ವಿ ಸರ್, ಪ್ರತಿದಿನ ನಾವು ಅಟ್ಲೀಸ್ಟ್ ಒಂದು 100 ಜನ ನೋಡ್ತೀವಿ ಅಲ್ವಾ ಸರ್, ಬೇರೆ ಬೇರೆ ಸೆಟ್ಟಲ್ಲಿ. ನಿಜವಾಗ್ಲೂ ಒಬ್ರು ಕೆಟ್ಟರು ನನಗಂತ ಅನಿಸಿಲ್ಲ ಸರ್. ಬೈ ನೇಚರ್ ಎಲ್ಲೋ ಆ ಪರಿಸ್ಥಿತಿಯಲ್ಲಿ ಅಥವಾ ಯಾವುದೋ ಒಂದು ತಪ್ಪು ಮಾಡಿರ್ಬೋದು ಸರ್. ಜನ ಬೈ ನೇಚರ್ ಐ ಥಿಂಕ್ ದೇ ಆರ್ ವೆರಿ ಗುಡ್. ಸೊ ಹೀಗೆ ಇಬ್ರು ಸುಂದರ ನಾಯಕರ ಜೊತೆಗೆ ನೀವು ಅಭಿನಯಿಸಿದ್ರಿ. ಆಮೇಲೆ ತುಂಬ ಮಾಡಿದೆ. ಮೊದಲು ತ್ಯಾಗ ಮಾಡೋದು ಒಂದು ರೀಸನ್, ಅದು ಇರೋ ನಾಯಕರು ಕಳ್ಕೊಳ್ಳೋದು. ಆಮೇಲೆ ಅದೊಂದು ಒಂದು ಸೆಟ್ ಆ ಥರ ಶುರು ಆಯಿತು. ಅದು ಈಗಲೂ ಕಂಟಿನ್ಯೂ ಆಗ್ತಾ ಇದೆ ರೀಸೆಂಟ್ ಆಗೋವರೆಗೂ. ಆ್ಯಂಡ್ ದಟ್ ಇಸ್ ಅನದರ್ ಕೈಂಡ್ ಆಫ್ ಲವ್ ಟ್ರಯಾಂಗಲ್. ಅದು ಇಬ್ಬರು ಹೀರೋಯಿನ್ ಮಧ್ಯೆ ಒಬ್ಬ ಹೀರೋ ಸಿಕ್ಕಾಕೊಳ್ಳೋದು. ನಾನು ಕಾರಣದ ಅದನ್ನು ಹೇಳಿದ್ದು, ನಾನು ಈ ಥರ ಫಿಲ್ಮ್ಸ್ ನೋ ಡೌಟ್ ನೀವು ಏನು ಬೇಕಾದ್ರೆ ಮಾಡಿ ಮಧ್ಯದಲ್ಲಿ, ಬಟ್ ಕೊನೆ ಕ್ಲೈಮ್ಯಾಕ್ಸಲ್ಲಿ ಆಡಿಯನ್ಸ್ ಪ್ರಕಾರ ಆ ಹೀರೋ ಹೀರೋಯಿನ್ ಯಾವ ಹೀರೋಯಿನ್ ಜಾಯ್ನ್ ಆಗಬೇಕು ಅದು ಜಾಯ್ನ್ ಆದ್ರೆ ನಿಮ್ಮ ಪಿಕ್ಚರ್ ಗಿಟ್ಟುತ್ತೆ. ಅಲ್ಲೇನೋ ನೀವು ತಪ್ಪು ಮಾಡಿಬಿಟ್ರೆ ನಮ್ಮ ಪಿಕ್ಚರ್ ಮುಳುಗುತ್ತೆ. ನೀವು ಡಿಸೈಡ್ ಮಾಡಿ, ಕ್ಲಿಯರ್ ಆಗಿ ಥಿಂಕ್ ಮಾಡ್ಕೊಳ್ಳಿ, ಕೊನೆಗೆ ರಮೇಶ್ ಮತ್ತು ಪ್ರೇಮ ಪಾತ್ರಗಳು ಸೇರ್ಬೇಕಾ ಅಥವಾ ರಮೇಶ್ ಮತ್ತು ಭಾವನಾ ಪಾತ್ರಗಳು ಸೇರ್ಬೇಕಾ, ಇದು ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ ಈ ಫಿಲ್ಮಲ್ಲಿ. ಮಿಕ್ಕದಲ್ಲ ಬಿಡಿ, ಮಿಕ್ಕದಲ್ಲ ಓಕೆ ನೀವು ಅಂತ. ಅದನ್ನು ಅದ್ಭುತವಾಗಿ ಅವ್ರು ಕ್ಲೈಮ್ಯಾಕ್ಸಲ್ಲಿ ಸಾಲ್ವ್ ಮಾಡಿದ ರೀತಿ ಇದೆಲ್ಲ, ಅದು ಆ ಫಿಲ್ಮ್ಗೆ ಮ್ಯೂಸಿಕ್ ಅಫ್ಕೋರ್ಸ್ ಕಲ್ಯಾಣ್ ಮಾಡಿದಂಥ ಮ್ಯೂಸಿಕ್ ಹೌದು ಫ್ಯಾಬ್ಲಸ್. ಎಸ್, ರಮೇಶ್ ಇಬ್ಬರು ಜನ ನಾಯಕರೊಂದಿಗೆ ಏನು ಆ್ಯಕ್ಟ್ ಮಾಡಿದ್ರಿ, ಭಾವನಾ ಮತ್ತು ಈ ಥರ ಒಂದು ಟೀಮ್ ವರ್ಕ್ ಅಂತ ನೀವೇನು ಹೇಳ್ತೀವಿ ಅಂದರೆ ತುಂಬ ನೀವು
ಇಡೀ ಸಿನಿಮಾನೇ ಅಥವಾ ಇಡೀ ಸೀನ್ಗಳೇ ಒಂದೊಂದು ಟೀಮ್ ವರ್ಕ್ ಆಗುತ್ತೆ. ಆ ಆ್ಯಕ್ಟ್ ಮಾಡಬೇಕಾದ್ರೆ ಆ ಬೇರೆ ನಿಮ್ಮ ಕೋ ಸ್ಟಾರ್ಗಳ ಸಪೋರ್ಟ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ, ಅದು ಹೇಗೆ ಆ ಥರದೊಂದು ನನಗೆ ಏನು ಎಕ್ಸಾಂಪಲ್ ಕೊಡೋಕ್ಕಾಗುತ್ತೆ? ಶಾಂತಿ ಕ್ರಾಂತಿ 4 ಲ್ಯಾಂಗ್ವೇಜ್ ನಡೀತಾ ಇದೆ. ಹೌದು, ರವಿಚಂದ್ರನ್ ಅವರು, ನಾನು ಕನ್ನಡ ವರ್ಷನ್, ರಜನಿಕಾಂತ್ ಅಲ್ಲಿದ್ದಾರೆ, ನಾಗಾರ್ಜುನ ಅವ್ರ ಜೊತೆ. ಸೊ ಎಲ್ಲ ಸೆಟಲ್ ಇರ್ತಾ ಇದ್ವಲ್ಲ. ಕೆಲವು ದಿನ ರಜನಿಕಾಂತ್ ಸೋಲೋ ನಮ್ಗೆ ಸಿಗ್ಬಿಡೋರು, ಬೇರೆ ಯಾರು ಆರ್ಟಿಸ್ಟೇ ಇಲ್ಲ. ನಾನು ರಜನಿ ಸರ್ ವೆಯ್ಟಿಂಗ್ ಅಲ್ಲಿ. ಸೊ ಈಗ ನಾವು ತಿಳ್ಕೊಬೇಕಲ್ಲ, ವಾಟ್ ಮೇಕ್ಸ್ ಅ ಸೂಪರ್ ಸ್ಟಾರ್, ಅಲ್ಲಿರೋ ಸೀಕ್ರೆಟ್ಸ್ ಎಲ್ಲ ತಿಳ್ಕೊಬೇಕಲ್ಲ. ಸೊ ಅವ್ರ ಜೊತೆ ಮಾತುಕತೆ ಶುರು ಮಾಡೋದು ನಾನು, ತಿಳ್ಕೊಬೇಕು ಅವ್ರು ಹೇಗೆ ಮುಂದೆ ಬಂದರು. ಐ ಲವ್ ಟು ಮೀಟ್ ಇನ್ಸ್ಪೈರಿಂಗ್ ಪೀಪಲ್. ಸೊ ರಜನಿ ಸರ್ ಕೇಳಿಸ, ನೀವು ಏನು ಮಾಡ್ತೀರಾ ಮನೆಗೆ ಹೋದ್ಮೇಲೆ, ಏನು ಹೆಂಗೆ ನಿಮ್ಮ ರೊಟೀನ್ ಏನು? ಅದ್ಭುತವಾದ ಮಾತು ರಜನಿ ಹೇಳಿದ್ರು, ರಮೇಶ್ ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿದ ತಕ್ಷಣ ಇವತ್ತು ಬೆಳಗಿಂದ ಸಂಜೆವರೆಗೂ ನಾನು ಏನೇನು ಮಾಡಿದೆ ಅನ್ನೋದನ್ನ ರಿವೈಂಡ್ ಮಾಡ್ತೀನಿ ನನ್ನ ಮನಸ್ಸಲ್ಲಿ. ನಾನು ಯಾರ ಹತ್ರ ತಪ್ಪಾಗಿ ಮಾತಾಡಿದೆ, ನಾನು ಏನೇನು ಆಡಬಾರ್ದು ಮಾತುಗಳಾಡಿದೆ, ಮಾಡಬಾರ್ದು ವಿಷಯಗಳು ಏನು ಮಾಡಿದೆ, ಅದನ್ನ ಒಂದ್ಸಲ ನೋಡ್ಕೊಳ್ತೀನಿ, ಅದನ್ನು ಮತ್ತೆ ಮಾಡದೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಡೇ ಅಂತ ಹೇಳಿದ್ರು ಸರ್ ಅವರು. ಸೊ ಎವ್ರಿ ಡೇ ದಟ್ ಮ್ಯಾನ್ ಇಸ್ ಪಾಲಿಶಿಂಗ್ ಹಿಮ್ಸೆಲ್ಫ್. ಎವ್ರಿ ಡೇ ರಾತ್ರಿ ಹೋಗಿ ನಾನು ಬೆಳಗ್ಗೆ ಏನು ಮಾಡಿದೆ, ಹೌದಾ ಇವ್ರ ಹತ್ರ ಹಿಂಗೆ ಮಾತಾಡಬಾರ್ದಾಯಿತ್ತು, ಈ ಪದ ಉಪಯೋಗಿಸಬಾರ್ದಾಯಿತ್ತು, ಈ ಥರ ನಡ್ಕೋಬಾರ್ದಾಯಿತ್ತು ಅನ್ನೋ ಅವ್ರು ಇಂಪ್ರೂವ್ ಮಾಡ್ತಾ ಇದ್ದಾರೆ ಅವರು. ದಟ್ ಇಸ್ ವೈ ಸಚ್ ಅ ಬಿಗ್ ಸೂಪರ್ ಸ್ಟಾರ್. ಇಂಪ್ರೂವೈಸೇಷನ್ ಎವ್ರಿ ಡೇ ಇನ್ ಎವ್ರಿ ವೇ ಐ ವಿಲ್ ಬಿ ಅ ಬೆಟರ್ ಮ್ಯಾನ್ ಅಂತ. ದಟ್ ಐ ಲರ್ನ್ ಫ್ರಮ್ ಹಿಮ್ ಓನ್ಲಿ. ದಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲ ನಟರ ಜೊತೆಗೆ ಈ ಥರದ ಒಂದು ಅದ್ಭುತ ಅನುಭವ, ಅಭಿನಯದ ಅನುಭವ ರಮೇಶ್ ಪಡ್ಕೊಂಡಿದ್ದು. ಸೊ ಅದರ ಜೊತೆಗೆ ರಮೇಶ್ ಈಗ ನಮ್ಮಣ್ಣ ಡಾನ್ ಅನ್ನೋ ಹೊಸ ಫಿಲ್ಮ್ ಮಾಡ್ತಾ ಇದ್ದಾರೆ. ಮತ್ತೇನು ಮಾಡ್ಬೇಕಂತ ಇದ್ದಾರೆ, ಆ ಎಲ್ಲ ವಿಷಯಗಳ ಬಗ್ಗೆ ನಾವು ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ. Happy, 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 happy birthday. Happy, 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 happy birthday.